ಅವರೇ ಮಾತನಾಡಿಸ್ತೀನಿ ನಮ್ಮ ಜೊತೆ ಜೀವರಾಜ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜೀವರಾಜ್ ಅವರೇ, ಇನ್ನು ಪ್ರಮಾಣ ವಚನ ಸ್ವೀಕಾರ ಮಾಡಿಲ್ಲ, ಇವತ್ತು ಅವಕಾಶ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಕೇಳ್ಪಟ್ವಿ. ಸೊ ಶಾಸಕರು ಅಂತಾನೆ ತಗೊಳ್ತೀನಿ. ಜೀವರಾಜ್ ಅವರೇ, ಈಗ ಆರೋಪ ಮಾಡಲಾಗ್ತದೆ ಕಾಂಗ್ರೆಸ್ನಿಂದ ವೋಟ್ ಡಕಾಯಿತಿ ಆಗ್ಬಿಟ್ಟಿದೆ, ಚೋರಿ ಎಲ್ಲ ಇದು ಡಕಾಯಿತಿನೇ ಆಗ್ಬಿಟ್ಟಿದೆ ಅಂತ. ಅವತ್ತು ಸಿಂಧು ಆಗಿದ್ದು ಇವತ್ತು ಅಸಿಂಧು ಆಗ್ಲಿಕ್ಕೆ ಏನ್ ಕಾರಣ ಆಯ್ತು? ಅಂತದ್ದೇನಂತ ಬದಲಾವಣೆ ಆಗಿದ್ದು? ಅವತ್ತು ಎಲ್ಲರೂ ಸೈನ್ ಮಾಡಿದ್ರಲ್ಲ, ಅವತ್ತು ನೋಡಿದಾರೆ ತಾನೆ ಅಂತ ಎಲ್ಲ ಪ್ರಶ್ನೆ ಮಾಡ್ತಾ ಇದಾರಪ್ಪ. ನೋಡಿ, ನೀವು ಗಮನಿಸಬೇಕಾದ ವಿಷಯ ಅಂತ ಹೇಳಿದ್ರೆ 2023 ಮೇ 13 ಸಂಜೆ ನಾನು 4 ಗಂಟೆ 45 ನಿಮಿಷದಿಂದ 5 ಗಂಟೆ 20 ನಿಮಿಷದ ಮಧ್ಯ ಅಲ್ಲಿದ್ದ ನಮ್ಮ ಏಜೆಂಟ್ 2 ಅಪ್ಲಿಕೇಶನ್ ಕೊಡ್ತಾರೆ ಆರ್ಒಗೆ. ಆ ಕ್ಷಣನೇ ನಾನು ಇವತ್ತೆಲ್ಲ ಹೇಳ್ತಾ ಇರೋದು 23 ಮೇ 13 ಕೌಂಟಿಂಗ್ ದಿನ ಸಾಯಂಕಾಲ. ನನಗೆ ಕೌಂಟಿಂಗ್ ಸರಿಯಾಗಿಲ್ಲ, ರೀಕೌಂಟ್ ಮಾಡಿ, ರಿವೆರಿಫೈ ಮಾಡಿ ಅಂತ. ಅವರು ನಮ್ಮ 2 ಅರ್ಜಿಗಳನ್ನ ಮಾನ್ಯ ಮಾಡೋದಿಲ್ಲ, ತೆಗೆದು ಸೈಡಿಗೆ ಇಡ್ತಾರೆ. ಇವರಿಗೆ ಗೆದ್ದಿದ್ದೀರಿ ಅಂತ ಸರ್ಟಿಫಿಕೇಟ್ ಕೊಟ್ಟು ಕಳಿಸ್ತಾರೆ. ಆಯ್ತಾ? ಇವರು ಹಿಂಗೆ ವಾಪಸ್ ಅದಕ್ಕೆ ನಾನೇನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಇವತ್ತು ಹೇಳ್ತಾ ಇರೋದಲ್ಲ, ನಾವು ಅವರಿಗೆ ಅರ್ಜಿ ಕೊಟ್ಟಿದ್ದು 3 ವರ್ಷಗಳ ಮುಂಚೆ ಅವರಿಗೆ ರೀಕೌಂಟಿಂಗ್ ಅರ್ಜಿ ಕೊಟ್ಟಿದ್ದೀವಿ. ಅವ್ರು ನಮ್ಮ ಅರ್ಜಿಯನ್ನ ಪೆಂಡಿಂಗ್ ಕೊನೆ ಹಂತದಲ್ಲೇ ನೀವು ಅರ್ಜಿ ಕೊಟ್ಟಿದ್ದೀವಿ. ಆಮೇಲೆ ಇಲ್ಲಿ ಗಮನಿಸಬೇಕಾದಂತ ಇಂಪಾರ್ಟೆಂಟ್ ವಿಷಯ ಯಾವುದು ಅಂತಂದ್ರೆ, ಅವರು ಈ ರೀಕೌಂಟಿಂಗ್ ಅನ್ನ ಅತಿ ಕಡಿಮೆ ಮತದಲ್ಲಾದಾಗ ಆರ್ಒ ನಮ್ಮನ್ನು ಕೇಳಬೇಕಾಗಿಲ್ಲ, ಅವರೇ ಸೋಮೋಟ ಮಾಡ್ಬೇಕು ಕಾನೂನಲ್ಲಿ. ಅವ್ರು ಮಾಡದೇ ಇದ್ರೆ ನಾವು ಕೇಳಿದ್ರೆ ಮಾಡ್ಲೇಬೇಕು. ನನಗೆ 2 ದಿನದ ನಂತರ ಪೋಸ್ಟಲ್ ಅಲ್ಲಿ ಉತ್ತರ ಬರುತ್ತೆ. ಸ್ಪಾಟ್ ಉತ್ತರನೂ ಕೊಡಲ್ಲ ನನಗೆ, ರಿಜೆಕ್ಟ್ ಮಾಡಿದೀನಿ ಅಂತ. ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ತಾರೆ. ನಾನು ಅದರ ಆಧಾರದ ಮೇಲೆ 2 ವರ್ಷಗಳಿಂದ ಹೋರಾಟ ಮಾಡಿದ್ದೀನಿ, ಅಲ್ಲ 3 ವರ್ಷಗಳಿಂದ ಹೋರಾಟ ಮಾಡಿದ್ದೀನಿ. ಎಲೆಕ್ಷನ್ ಮುಗಿದ 45 ದಿನದ ಒಳಗಡೆ ಕೇಸ್ ಹಾಕಿದ್ದೀನಿ. ರೀಕೌಂಟಿಂಗ್ ಮಾಡಿ ಕೊಡ್ಬೇಕು ನನಗೆ, ಇದರಲ್ಲಿ ಪೋಸ್ಟಲ್ ಬ್ಯಾಲೆಟ್ ಅಲ್ಲಿ ಮೋಸ ಆಗಿದೆ ಅಂತ. ನಾನು ಮೋಸ ಆಗಿದೆ ಅಂತ ಹೇಳಿದ ಮೇಲೂ ಅವರು 3 ಸಾರಿ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. 2 ಸಾರಿ ಸುಪ್ರೀಂ ಕೋರ್ಟ್, 3 ಸಾರಿ ಹೈಕೋರ್ಟ್ ನಲ್ಲಿ ಇದನ್ನ ರೀಕೌಂಟ್ ಮಾಡಬಾರದು ಅಂತ ಹೇಳಿ ಅಪ್ಲಿಕೇಶನ್ ಹಾಕ್ತಾರೆ. ಕಪಿಲ್ ಸಿಪಾಲ್ ಅಂತ ಮತ್ತು ಅಭಿಷೇಕ್ ಮನು ಸಿಂಘ್ವಿ ಅಂತ ಅವ್ರನ್ನ ಲಾಯರ್ ಇಡ್ತಾರೆ 1 ಸಾರಿ. ಇನ್ನೊಂದ್ ಸಾರಿ ದೇವದತ್ ಕಾಮತ್ ಮತ್ತು ಶ್ಯಾಮ್ ದಿವಾನ್ ಇಡ್ತಾರೆ. ಇಲ್ಲಿ ಮೊನ್ನೆ ಜಡ್ಜ್ಮೆಂಟ್ ಆದ ಕೂಡ್ಲೇನೂ ಹೇಳ್ತಾರೆ, ಇದು ರೀಕೌಂಟಿಂಗ್ ಬೇಡ, ನಾವು ಸುಪ್ರೀಂ ಕೋರ್ಟ್ ಸ್ಟೇ ಹೋಗ್ತೀವಿ, ನಮಗೆ ಸ್ಟೇ ಕೊಡಿ ಅಂತ. 2 ವಾರಗಳ ಸ್ಟೇ ಕೊಡುತ್ತಿಲ್ಲಿ. ಸುಪ್ರೀಂ ಕೋರ್ಟ್ ಅಲ್ಲಿ ಮೋಸ್ಟ್ಲಿ ಅಡ್ಮಿಟ್ ಆಗಿರ್ಲಿಕ್ಕಿಲ್ಲ, ಅದಕ್ಕೆ ಇವ್ರು ಹಾಕೊಂಡಿಲ್ಲ. ನೋಡಿ, ಅವತ್ತು ವ್ಯಾಲಿಡ್ ಇದ್ದಿದ್ದು ಇವತ್ತು ಇನ್ವ್ಯಾಲಿಡ್ ಆಗಿದ್ದಲ್ಲ, ಅವತ್ತು ಇನ್ವ್ಯಾಲಿಡ್ ಇದ್ದಿದ್ದೇ ಇವತ್ತು ಗೊತ್ತಾಗಿದ್ದಷ್ಟೇ. ನಾವು ಅವತ್ತು ನಮಗ್ ಗೊತ್ತಾಗಿದ್ದರ ಪರಿಣಾಮವೇ ನಾವು ರೀಕೌಂಟಿಂಗ್ ಅನ್ನ ಇಷ್ಟು ಒತ್ತಡ ಪೂರ್ವಕವಾಗಿ ಕೇಳಿದ್ದು. ಅವತ್ ಏನ್ ಮಾಡಿದ್ರು ಅವರು, ಈ ಟ್ರೇಗಳಲ್ಲಿ ಹಾಕ್ತಾ ಹೋಗ್ತಾರೆ, ಯುವರಾಜ್, ರಾಜೇಗೌಡರು, ಇನ್ವ್ಯಾಲಿಡ್, ನೋಟಾ, ಇವರು ಎಲ್ಲ ಬ್ಯಾಲೆಟ್ಗಳು. ನಿಮ್ ಟಿವಿನಲ್ಲಿ ಮೊನ್ನೆ ವೆಸ್ಟ್ ಬೆಂಗಾಲ್ ನಡೀತಾ ಇತ್ತು, ನಿಮ್ ಟಿವಿನಲ್ಲೇ ಹೇಳಿದ್ರಿ. ಈಗ ಅಂಚೆ ಮತದಾನದ ಎಣಿಕೆ ಪೂರ್ಣಗೊಂಡಿದೆ, ಇವಿಎಂ ನಡೀತದೆ ಅಂತ. ಯಾವಾಗ್ಲೂ ಅಂಚೆ ಮತದಾನ ಮೊದಲು ಮುಗಿಸ್ಬೇಕು, ಪೋಸ್ಟಲ್. 2018 ಹೌದು, ಮಾಡ್ಬೇಕು. ಆದ್ರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಸ್ಟಾರ್ಟಿಂಗ್ ಅಂಚೆ ಮತದಾನ ಎತ್ತದ್ರ ಕೈಗೆ ಎತ್ಕೊಂಡವರು, ನಿಮ್ಗೆ ಗೊತ್ತಿರ್ಲಿ, ಸಂಜೆ 4 ಗಂಟೆಗೆ ಕಂಪ್ಲೀಟ್ ಮಾಡಿದ್ದದನ್ನ. 1800 ವೋಟ್ ಕೌಂಟ್ ಮಾಡಕ್ ಇವ್ರಿಗೆ ಸಂಜೆ ತನಕ ಬೇಕಾ? ಅಂದ್ರೆ ಬೆಳಿಗ್ಗೆ ಶುರು ಮಾಡಿದ್ದು 8 ಗಂಟೆಗೆ ಶುರು ಮಾಡಿದ್ದು ಸಂಜೆ 4 ಗಂಟೆವರೆಗೂ ಆಯ್ತಾ? 4:15 ಗಂಟೆಗೆ ಇವರು ಫೈನಲ್ ಹೇಳಿದ್ದು. ಇಡೀ ರಾಜ್ಯದಲ್ಲಿ ಅತಿ ಕಡಿಮೆ ಮತದಾರರ ಸಂಖ್ಯೆ ಇರೋದು ಶೃಂಗೇರಿನಲ್ಲಿ. ಅಷ್ಟೊಂದು ಕಡಿಮೆ ಮತದಾರರ ಸಂಖ್ಯೆ ಇರುವಂತಹದ್ದು ರಾಜ್ಯದ ಕಟ್ಟ ಕಡೆಯ ರಿಸಲ್ಟ್ ಬಂದಿದ್ದು ಶೃಂಗೇರಿನಲ್ಲಿ. ರಾಜ್ಯದಲ್ಲಿ 135 ಸೀಟ್ ಬರಕ್ಕೂ ಇವ್ರು ಏನ್ ಮಾಡಿದ್ರು, ಇಲ್ಲಿ ಅವರಿಗೆ ಎಷ್ಟು ಕಡಿಮೆ ಬಂದಿತ್ತೋ ಅಷ್ಟನ್ನ ಇದರಲ್ಲಿ ಎತ್ತಾಕಿದ್ರು. ಯಾವ್ದೋ ಈ ಇನ್ವ್ಯಾಲಿಡ್ ಬಂಡಲ್ಗಳಿತ್ತಲ್ಲ, ಅದನ್ನ ಎತ್ತಿ ಇವರಿಗೆ ಟಾಪ್ ಅಪ್ ಮಾಡಿ ಇವ್ರನ್ನ ಗೆಲ್ಸಿದ್ರು. ಅಲ್ಲ, ಯಾರಾದ್ರೂ ಪರ್ಟಿಕ್ಯುಲರ್ಲಿ ಒಬ್ಬ ಅಧಿಕಾರಿನೇ ಇದ್ರಲ್ಲಿ ಇನ್ವಾಲ್ವ್ಮೆಂಟ್? ಹಾಗಾದ್ರೆ ನೀವು ಹೇಳ್ತಾ ಇರೋ ಪ್ರಕಾರ, ಯಾಕಂದ್ರೆ ಅವಾಗ ಇದ್ದಿದ್ದು ನಿಮ್ಮದೇ ಸರ್ಕಾರ ಇತ್ತು, ಬಿಜೆಪಿ ಸರ್ಕಾರ, ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ ಇತ್ತು, ಕಾಂಗ್ರೆಸ್ ಸರ್ಕಾರ ಇರ್ಲಿಲ್ಲ. ನೀವು ಕೇಳ್ತಾ ಇರೋದು ಸರಿ ಇದೆ. ಇದನ್ನ ಒಂದು ವಿಷಯ ನೆನಪಿಡಿ, ಸರ್ಕಾರಿ ನೌಕರರು ಯಾವತ್ತಿದ್ರು ಸೂರ್ಯಕಾಂತಿ ಹೂವಿದ್ದಂಗೆ. ಅವರು ಬೆಳಿಗ್ಗೆ ಪೂರ್ವಕ್ಕೆ, ಸಂಜೆ ಪಶ್ಚಿಮಕ್ಕೆ, ಯಾವ ಕಡೆ ಸೂರ್ಯ ಹೋಗ್ತಾನೆ ಆ ಕಡೆ ಹೋಗ್ತಾರೆ. ಇಲ್ದಿರ ಅವ್ರು ಉಳಿಯಕ್ಕಾಗಲ್ಲ.
ಹಂಗಾಗಿ ಈ ತರದ ಅನ್ಯಾಯಗಳು ನಡೀತು. ಹ್ಮ್ ನಾನು ಅದರ ಪರಿಣಾಮನೇ ನಾನು 3 ವರ್ಷಗಳಿಂದ ಹೋರಾಟ ಮಾಡಿರೋದು. ಮತ್ತು ನಾನು ಮಧ್ಯದಲ್ಲಿ ಕೇಳಿದ್ದಲ್ಲ ಸರ್, ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ. 2024 ಆಗಸ್ಟ್ ಆರ್ ಸೆಪ್ಟೆಂಬರ್ ಡೇಟ್ ಮರ್ತಿದ್ದೀನಿ, 24 ಪಕ್ಕ ನಾವು ಕೋರ್ಟಿಗೆ ಒಂದು ಅಪ್ಲಿಕೇಶನ್ ಮೂವ್ ಮಾಡ್ತೀವಿ. ಇಲ್ಲಿ ನನಗೆ ಈ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ, ಇದನ್ನ ಇವರು ಸೇಫ್ ರೂಮ್ ಅಲ್ಲಿ ಈ ಬ್ಯಾಲೆಟ್ಗಳು ಇರೋದು ಬೇಡ, ಕೋರ್ಟ್ ಸುಪರ್ದಿಗೆ ತರಿಸಿ ಅಂತ. ಆಗ ಅವ್ರ ಲಾಯರ್ ಅಪ್ಲಿಕೇಶನ್ ಹಾಕ್ತಾರೆ, ನಮ್ ಸರ್ಕಾರದಲ್ಲಿ ಅಷ್ಟು ಬಂದೋಬಸ್ತ್ ಇಟ್ಟಿದೀವಿ, ಇಷ್ಟು ಬಂದೋಬಸ್ತ್ ಇದೆ, ಇವರಿಗೆ DC ಮೇಲೂ ಅನುಮಾನ, ಸರ್ಕಾರದ ಮೇಲೆ ಅನುಮಾನ ಅಂತ ಹೇಳಿದ್ರೆ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದ್ರು, ನೆನಪಿದೆ. ಸ್ಟ್ರಾಂಗ್ ರೂಮ್ ಸ್ಟ್ರಾಂಗ್ ಆಗಿದೆ, ಇದ್ರ ಅವಶ್ಯಕತೆ ಇಲ್ಲ, ಇವರು ಉದ್ದೇಶಪೂರ್ವಕವಾಗಿ ಆರೋಪ ಮಾಡ್ತಾರೆ ಅಂತ ನಮ್ಮ ಮೇಲೆ ಹೇಳಿದ್ರು. ಈಗ ನಾವು ಇವ್ರನ್ನ ಅನುಮಾನಿಸ್ತಾ ಇದೀವಿ. ಇವರು ಸೋತ್ ಕೂಡಲೇ ನನ್ನನ್ನೇ ನನಗೆ ಇವ್ರ ಸರ್ಕಾರದ ಒಳಗಡೆ ಸ್ಟ್ರಾಂಗ್ ರೂಮ್ ತನಕ ನಾನು ಹೋಗ್ಬರ್ಲಿಕ್ಕೆ ಸಾಧ್ಯ ಅಂತ ಇವ್ರು ಹೇಳ್ತಾರೆ ಅನ್ನೋದು ಅತ್ಯಂತ ಬಾಲಿಶವಾದ ವಿಷಯ. 24x7 CC ಕ್ಯಾಮ್ರಾ ಕೆಲಸ ಮಾಡುತ್ತೆ. 3 ಪಾಳೆಯದಲ್ಲಿ ಒಬ್ಬ ASI ಈ ನಾಯಕತ್ವದಲ್ಲಿ 3 ಪಾಳೆಯದಲ್ಲಿ ಇವ್ರು ಕಾಯ್ತಾರೆ, ಯಾರು ಪೊಲೀಸರು ಅದನ್ನ ಕಾಯ್ತಾರೆ. ಸ್ಟ್ರಾಂಗ್ ರೂಮ್ ಒಳಗಡೆ ನಾವು ಹೋಗಿ ಮಾಡ್ತೀವಿ ಅಂತ ಹೇಳುವಂತದ್ದನ್ನ ಹೇಳ್ತಾರೆ ಅಂದ್ರೆ, ಮತ್ತು ಸೋತವ್ರೆಲ್ಲ ಗೆದ್ದವ್ರ ಮೇಲೆ FIR ಮಾಡಿಸಿದ್ರೆ ನಮ್ಮ ಪರಿಸ್ಥಿತಿ ಅಂತ. ಹಾಗೆ ಸಂಪರ್ಕದಲ್ಲಿ ಸರ್ ನಮ್ಮ ಜೊತೆ ರಾಜೇಗೌಡರು ಕೂಡ ಇದ್ದಾರೆ. ರಾಜೇಗೌಡ್ರೆ ನಮಸ್ಕಾರ. ನಮಸ್ಕಾರ ಸರ್, ಅವತ್ತು ಪೋಸ್ಟಲ್ ವೋಟ್ಸ್ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕೌಂಟ್ ಆಗಿದ್ದು. ಅವತ್ತು ಆಶ್ಚರ್ಯ, ಯಾಕೆಂದ್ರೆ ಪೋಸ್ಟಲ್ ವೋಟ್ಸ್ 1 ಅವರ್ 2 ಅವರಲ್ಲಿ ಕೌಂಟ್ ಆಗಬೇಕಾಗಿತ್ತು, 4 ಗಂಟೆವರೆಗೂ ಕೌಂಟ್ ಮಾಡಿದ್ದಾರೆ. ಆ ಕೌಂಟ್ ಆದ ಮರುಕ್ಷಣನೇ ನಾವು 2 ಅರ್ಜಿಯನ್ನ ಕೊಟ್ವಿ, ಆ ಸಂದರ್ಭದಲ್ಲಿ ತಗೊಳ್ಳಿಲ್ಲ. ಅದಾದ್ಮೇಲೆ ಕೋರ್ಟ್ಗೆ 45 ದಿನಗಳ ಬಳಿಕ ಅರ್ಜಿಯನ್ನ ಹಾಕ್ತಿವಿ. ಸುಮೋಟೋ ಹಾಕೊಂಡು ಅಧಿಕಾರಿಗಳು ಅವತ್ತೇ ಇದನ್ನ ಕೌಂಟ್ ಮಾಡಬೇಕಾಗಿತ್ತು, ಆಗ್ಲಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಎಳ್ದಾಡಿದೆ ಅಂತ ಹೇಳ್ತಾ ಇದ್ದಾರೆ. ಒಂದ್ ನಿಮಿಷ. ಯಾವತ್ತು ಪೋಸ್ಟಲ್ ಬ್ಯಾಲೆಟ್ ಅನ್ನ 2023 ಚುನಾವಣೆ ಆದಂತ ಸಂದರ್ಭದಲ್ಲಿ ಚುನಾವಣೆ ನಿಗದಿ ಆದಂತ ದಿನಾಂಕ ಬೆಳಿಗ್ಗೆ ಮಾಡ್ತಾರೆ, ಫಸ್ಟ್ ಪೋಸ್ಟಲ್ ವೋಟ್ ಅನ್ನು ಓಪನ್ ಮಾಡ್ತಾರೆ. ಆ ಪ್ರಕ್ರಿಯೆ ಎಲ್ಲ ಮುಗಿದ ಮೇಲೆ ದೇ ವಿಲ್ ಗೋ ಫಾರ್ EVM ಮೆಷಿನ್. ತಮ್ಗೆಲ್ಲ ಗೊತ್ತಿದೆ. ಫಸ್ಟ್ ಪೋಸ್ಟಲ್ ಬ್ಯಾಲೆಟ್ ಮಾಡ್ಬೇಕಾದ್ರೆ ಕಾಂಗ್ರೆಸ್ಸಿನ ಏಜೆಂಟು, ಬಿಜೆಪಿ ಏಜೆಂಟು, ದಳದ ಏಜೆಂಟು, ಇಂಡಿಪೆಂಡೆಂಟ್ ಏಜೆಂಟ್ಗಳು ಎಲ್ಲರೂ ಇದ್ದಾರೆ, ಕೌಂಟಿಂಗ್ ಏಜೆಂಟ್. ಅವ್ರೆಲ್ರಿಗೂ ತೋರಿಸಿ ಹಿಂದೂ ಮತಗಳನ್ನ ಒಂದ್ ಕಡೆ ಇಡ್ತಾರೆ. ಯಾರ್ಯಾರ ಹೆಸರಲ್ಲಿ ರಾಜೇಗೌಡ, ಜೀವರಾಜ್, ಸುಧಾಕರ್ ಶೆಟ್ಟಿ, ಪಕ್ಷೇತರ ಯಾರ್ಯಾರ ಎಲ್ಲ ಸಪರೇಟ್ ಇಡ್ತಾರೆ ಸಿಂಧು ಮತಗಳನ್ನ, ಎಲ್ರಿಗೂ ತೋರಿಸಿ. ಅದಾದ ನಂತರ ಇನ್ವ್ಯಾಲಿಡ್ ಬಂದ್ರೆ ಇನ್ವ್ಯಾಲಿಡ್ ಸಪರೇಟ್ ಇಡ್ತಾರೆ, ಅದನ್ನು ಎಲ್ರಿಗೂ ತೋರಿಸಿ. ಯಾರಿಗಾರು ನಿಯರ್ ಬಂದ್ರೆ ಒಪ್ಪಿದ್ರೆ ಯಾರಿಗಾರು ಹಾಕ್ತಾರೆ, ಅದನ್ನು ಸಪರೇಟ್ ಇಡ್ತಾರೆ. ಅದು 279 ಮತಗಳಿತ್ತು. ಆ ಪ್ರಕ್ರಿಯೆ ಎಲ್ಲ ಮುಗೀತು. ಮುಗಿದಾಗ ಅವ್ರು ಏನು ಯಾರು ತಕರಾರು ಮಾಡಿಲ್ಲ, ಯಾವ ಏಜೆಂಟ್ಗಳು ತಕರಾರು ಮಾಡಿಲ್ಲ. ಆಮೇಲೆ EVM ಮಿಷನ್ ಸ್ಟಾರ್ಟ್ ಆಗ್ತದೆ, ಸಾಯಂಕಾಲದಲ್ಲಿ EVM ಮಿಷನ್ ಎಲ್ಲ ಆಗೋಗ್ತದೆ. ಆ ಎಲ್ಲ ಆದ್ಮೇಲೆ ಟೋಟಲ್ 211 ಓಟಲ್ಲಿ ನಾನು ವಿಜಯಿ ಆದೆ ಅಂತ ಡಿಕ್ಲೇರ್ ಮಾಡ್ತಾರೆ. ಸರ್ಟಿಫಿಕೇಟ್ ನಾನ್ ಕೌಂಟ್ ಒಳಗೆ ಇರ್ಲಿಲ್ಲ, ನಮ್ ಏಜೆಂಟ್ಗಳಿದ್ರು. ನಾನು ಆಮೇಲೆ ಹೋದೆ, ಇದು ಗೆಲುವಿನ ಪ್ರಮಾಣ ಪತ್ರ ಎಲ್ಲ ಕೊಡ್ತಾರೆ. ಕೊಟ್ಟ ಆದ್ಮೇಲೆ ಇವ್ರು ಬಂದು ಅಬ್ಜೆಕ್ಟ್ ಮಾಡ್ತಾರೆ, ರಿವೆರಿಫಿಕೇಶನ್ ರೀಕೌಂಟ್ ಆಗ್ಬೇಕು ಅಂತ. ನಾವೇನು ಅದಕ್ಕೇನು ತಕರಾರು ಬಿಡ್ಲಿಲ್ಲ, ರೀಕೌಂಟ್ ಮಾಡೋದ ಮಾಡಿ ಅಂತ. ಆಕ್ಚುಲಿ ರೀಕೌಂಟ್ ಅಂತಲ್ಲ, ರಿವೆರಿಫಿಕೇಶನ್ ಅಂತ ಮಾಡಿ ಅಂತಂದು, ಇಲ್ಲ ಎಲ್ಲರಿಗೂ ತೋರ್ಸ್ ಮಾಡಿದ್ವಿ, ಕ್ಲಿಯರ್ ಇದೆ ಅಂತ ಎಲ್ಲರೂ ಒಪ್ಕೊಂಡಿದ್ರು. ಅವಾಗ ಜೀವರಾಜ್ ಅಲ್ಲಿರ್ಲ ಎದ್ದು ಹೋಗಿದ್ರು. ಅಲ್ಲೆಲ್ಲ ಆಗಿ ಮುಗಿದ್ಮೇಲೆ ಡಿಕ್ಲರೇಷನ್ ಸರ್ಟಿಫಿಕೇಟ್ ನಾವು ತಗೊಂಡ್ ಬಂದ್ಮೇಲೆ ಬಹುಶಃ ಅಲ್ಲಿಂದ ಇದಕ್ ಹೋಗ್ಬೇಕಾದ್ರೆ, ಯಾವ್ದು ಈ ಸ್ಟ್ರಾಂಗ್ ರೂಮಿಗೆ ಹೋಗ್ಬೇಕಾದ್ರೆ ಅಥವಾ ಸ್ಟ್ರಾಂಗ್ ರೂಮಿಗೆ ಹೋದ್ಮೇಲೆ ಮಾಡಿದವರು ಗೊತ್ತಿಲ್ಲ, ನನಗೆ ಕರೆಕ್ಟ್ ಗೊತ್ತಿಲ್ಲ. ಅದು ತನಿಖೆಯಲ್ಲಿ ಹೊರಗಡೆ ಬರ್ಬೇಕು. ಒಟ್ಟು 279 ಮತಗಳನ್ನ, ಸಿಂಧು ಆದ ಮತಗಳನ್ನ ಅದ್ರ ಮೇಲೆ ಮತ್ತೊಂದು ಟಿಕ್ ಹಾಕುವ ಮುಖಾಂತರ ಇನ್ವ್ಯಾಲಿಡ್ ಮಾಡಿದ್ದಾರೆ. ಅದು ಇನ್ವ್ಯಾಲಿಡ್ ಇಂಕ್ ಬೇರೆ ಇದೆ, ಒಂದೇ ಈಗ ಪಡಿಸಿದ್ರೆ ಕೆಲವರು ಏನು ಮೊದಲು ವೋಟ್ ಆಗಿತ್ತು ನಾವು ಇದ್ದಾಗ, ಒಟ್ಟು ವೋಟಿಂಗ್ ಆಗ್ಬೇಕಾದ್ರೆ ಅದಕ್ಕೂ ಡಿಫ್ರೆಂಟ್ ಇದೆ. ಆಮೇಲೆ ರೈಟ್ ಹಾಕ ಮಾರ್ಕು ಏನು ಒರಿಜಿನಲ್ ಮತದಾರ ಮತ ನಿಟ್ಟಿದ್ದ ಇದಕ್ಕೂ ಆ ರೈಟ್ ಮಾರ್ಕಿಗೂ ಬೇರೆ ರೈಟ್ ಮಾರ್ಕಿಗೂ ವ್ಯತ್ಯಾಸಗಳಿದಾವೆ. ಒಂದು ಬ್ಯಾಲೆಟ್ ಅಲ್ಲಿ ಆಗಿದೆ, ಆಮೇಲೆ ಪ್ಯಾಟ್ರನ್ ಬದಲಾವಣೆ ಆಗಿದೆ. ಅದಾದ ನಂತರ ಒಬ್ಬ ಯಾರೋ ಪೆನ್ ಹಿಡಿಯಕ್ ಬರ್ತಾ ಇದ್ದ ಹೆಬ್ಬೆಟ್ ಓದ್ತಿದ್ದಾರೆ ನನ್ನ ಚಿಹ್ನೆಗೆ, ನನ್ನ ಹೆಸರಿನ ಮುಂದೆ ಹೆಬ್ಬೆಟ್ ಓದ್ತಿದ್ದಾರೆ, ದಟ್ ಇಸ್ ಸಿಂಧು.
ಓಕೆ ಅದ್ರ ಮೇಲೂ ಕೂಡ ಒಂದು ರೈಟ್ ಮಾರ್ಕ್ ಹಾಕಿದ್ದಾರೆ. ಆ ರೈಟ್ ಮಾರ್ಕ್ ಹಾಕೋನು ಒಬ್ಬನೇ ಮಾಡಿದ್ರೆ ಅದು ಸಿಂಬ ಕೈ ಚಿಹ್ನೆ ಮೇಲೂ ಹಾಕೋನು, ಹೆಬ್ಬೆ ಹಸ್ತ ಇದ್ರ ಮೇಲೂ ಅಂದ್ರೆ ಹೆಬ್ಬೆಟ್ ಮೇಲೂ ಹಾಕೋನು, ಇನ್ನೊಂದ್ ಕಡೆನೂ ಹಾಕೋನು. ಹೆಬ್ಬೆಟ್ ಹಾಕ್ತಿರ್ಲಿಲ್ಲ, ಒಂದ್ ಹೆಬ್ಬೆಟ್ ಅವ್ನು ನನಗೆ ಹಾಕ್ತಾನೆ, ಅದನ್ನು ಕೂಡ ಟ್ಯಾಂಪರ್ ಮಾಡಿದ್ದಾರೆ. ಹಂಗಾಗಿ 279 ಮತ ಟ್ಯಾಂಪರ್ ಮಾಡಿದ್ದಾರೆ. ಅದರಲ್ಲೂ ಒಂದೊಂದು ಬಂಡಲ್ ಅಲ್ಲಿ 25, 170 ಈ ತರ ಬಂಡಲ್ ಮಾಡಿದ್ದಾರೆ. ಆಮೇಲೆ ಏನ್ ಅವತ್ತು ಸೀಲ್ ಮಾಡಿದ್ರು ಒರಿಜಿನಲ್ ಸೀಲ್, ಆ ಸೀಲು ಡ್ಯಾಮೇಜ್ ಆಗಿದೆ. ಯುವರಾಜ್ರವರು ಎಲ್ಲ ಪಕ್ಷದ ಅಭ್ಯರ್ಥಿಗಳಿದ್ರು. ನಾವು ಆ ಸ್ಟ್ರಾಂಗ್ ರೂಮ್ ಓಪನ್ ಮಾಡ್ಬೇಕಾದ್ರೆ ಟ್ರಂಕ್ಗಳು ಡ್ಯಾಮೇಜ್ ಆಗಿದ್ದು, ಓಡ್ದಿದ್ರು, ಬೀಗ ಬಿದ್ದು ಹಾಗೆ ಸೀಲ್ ಕಿತ್ತೋಗಿದ್ದು. ನನಗೇನಿಲ್ಲ, ಸಮಗ್ರವಾದಂತ ತನಿಖೆ ಆಗ್ಲಿ, ರಾಜೇಗೌಡರ ಈ ತರ ಆಗ್ಬಾರ್ದು, ಯಾರಿಗೂ ಆಗ್ಬಾರ್ದು. ಅಲ್ಲ ನನಗೇನು ರಾಜಕಾರಣ ಇದಲ್ಲ, ಯಾರಿಗೂ ಅನ್ಯಾಯ ಆಗ್ಬಾರ್ದು. ಇದು 100ಕ್ಕೆ 100 ಟ್ಯಾಂಪರ್ ಆಗಿದೆ, ಅನ್ಯಾಯ ಮಾಡಿದ್ದಾರೆ, ದ್ರೋಹ ಮಾಡಿದ್ದಾರೆ. ಆಯ್ತಾ, ಬೂತ್ ಟ್ಯಾಂಪರಿಂಗ್ ಅಲ್ಲ, ಇದು ಬೂತ್ ವೋಟ್ ದರೋಡೆ ಮಾಡಿದ್ದಾರೆ. ಸಮಗ್ರ ತನಿಖೆ ಆಗ್ಲಿ ಬಿಡಿ, ತನಿಖೆ ಆಗಿ ಸತ್ಯಾಧಾರ. ಈಗ ಅದಕ್ಕೆ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತಲ್ವ ಸರ್? ಈಗ ಅದನ್ನ ಫೊರೆನ್ಸಿಕ್ ಅಲ್ಲಿ ಚೆಕ್ ಮಾಡ್ಬೇಕಾಗತ್ತೆ, ಏನಾಗಿದೆ ಏನು ಎತ್ತ ಅಂತ ಚುನಾವಣಾ ಆಯೋಗ ಚೆಕ್ ಮಾಡ್ಬೇಕಲ್ವಾ? ಹೌದು, ಚುನಾವಣಾ ಆಯೋಗಕ್ಕೂ ಆನ್ಲೈನ್ ಅಲ್ಲಿ ದೂರ್ ಸಲ್ಲಿಸಿದೀವಿ, ಲಿಖಿತವಾಗಿ ದೂರ್ ಸಲ್ಲಿಸ್ತೀವಿ. ಆಮೇಲೆ RO ಮತ್ತು ಕೇಂದ್ರದ ಏನು ಅಲ್ಲಿಗೆ ಅಬ್ಸರ್ವರ್ ಬಂದಿದ್ದು ಅವರು ಕೂಡ ಕ್ಲೀನ್ ಆಗಿ ಅಲ್ಲಿ ಆಗಿರ್ತಕ್ಕಂತ ದೋಷವನ್ನ ಮೆನ್ಷನ್ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳಿದ್ರು, 5 ಜನ AROs ಇದ್ರು, ROs ಇದ್ರು, ಅವ್ರು ಎಲ್ರು ಟ್ಯಾಂಪರಿಂಗ್ ಆಗಿದೆ ಅಂತ ಒಪ್ಕೊಂಡಿದ್ದಾರೆ. ತನಿಖೆ ಆಗ್ಲಿ ಬಿಡಿ, ಅದಕ್ಕೆ ತನಿಖೆ ಆಗ್ಲಿ, ತನಿಖೆ ಆಗತ್ತಕ್ಕಲ್ಲ. ಜೀವರಾಜ್ ಸರ್, ಕೇಳಿಸ್ಕೊಂಡ್ರಿ ಅನ್ಸುತ್ತೆ ರಾಜೇಗೌಡರ ಮಾತನ್ನ. ನೋಡಿ, ನಾನು ಈಗ ನಿಮ್ಗೆ ಹೇಳ್ತೇನೆ, ಅವ್ರು ಹೇಳ್ತಾ ಇದ್ದಿದ್ದೆಲ್ಲವೂ ಅವ್ರು ಹೇಳ್ತಾ ಇರೋದು ಕಾನೂನಲ್ಲಿ ಸರಿನೇ. ಆದ್ರೆ ಅವ್ರಿಗೆ ಗೊತ್ತೇ ಇಲ್ಲ. ರೆಸಲ್ಯೂಷನ್ ಪುಸ್ತಕ ತಗೊಂಡು ನೋಡಕ್ ಹೇಳಿ. ಬೆಳಿಗ್ಗೆ ಸ್ಟಾರ್ಟ್ ಆಗಿದ್ದನ್ನ ಸಂಜೆ 4 ಗಂಟೆಗೆ ಅವರು ಇದ್ರಲ್ಲಿ ಬರ್ದಿದ್ದಾರೆ. ಈಗ ಇದ್ರದ್ದು ಬ್ಯಾಲೆಟ್ಗಳ ಎಣಿಕೆ ಈಗ ಪೂರ್ಣಗೊಂಡಿದೆ ಅಂತ ಹೇಳಿ ಬರೆದು ಅದರದ್ದು ಒಂದು ಅಂಕಿಅಂಶನೂ ಬರ್ದಿದ್ದಾರೆ. ಪುಸ್ತಕದಲ್ಲಿದೆ ಯಾರದ್ದು ಇದು. ನಾವು ಕೋರ್ಟ್ ಅಲ್ಲಿ ಅವತ್ತು ಬಂದು RO ಕೊಟ್ರಲ್ಲ, ಅವ್ರು ಕೋರ್ಟ್ ಅಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ನಾನು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದೆ, ಆದ್ರೆ ಎಂಡ್ ಮಾಡಿದ್ ಸಾಯಂಕಾಲ ಅಂತ. ಇವ್ರು ಹೇಳ್ತಾ ಇದಾರೆ ಬೆಳಿಗ್ಗೆ ಮುಗ್ದಿತ್ತು ಅಂತ. ಯಾಕಂದ್ರೆ ಅಲ್ಲೇ ನಿಮ್ಗೆ ಗೊತ್ತಾಗ್ತಾ ಇದೆ ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಅಲ್ಲ ಸರ್, ಈಗ ನಾನು ಕೆಲವೊಂದ್ ಕಡೆ ಹೋಗಿದ್ದೀನಿ, ಎಕ್ಸ್ಪೀರಿಯನ್ಸ್ ಆಗಿದೆ. ಈ ಪೋಸ್ಟಲ್ ವೋಟ್ಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಅಲ್ವಾ ಸರ್ ಈಗ EVM ಶುರು ಮಾಡೋದು? ಅಂದ್ರೆ ನಿಮ್ಗೆ ಒಂದ್ ತಿಳ್ಕೊಳ್ಳಿ, ರಾಜ್ಯದ ಅತಿ ಕಡಿಮೆ ಮತದಾರರ ಸಂಖ್ಯೆ ಶೃಂಗೇರಿ. ಆದ್ರೆ ಲಾಸ್ಟ್ ಕೌಂಟಿಂಗ್ ಮುಗಿದಿದ್ದು ಶೃಂಗೇರಿ. ಮತ್ತು ಶೃಂಗೇರಿಯ ಈ ಬ್ಯಾಲೆಟ್ಗಳಲ್ಲಿ ನೀವು ಅವ್ರು ಹೇಳ್ತಾ ಇದ್ದಾರಲ್ಲ ಇಲ್ಲ ಬೆಳಗ್ಗೆನೆ ಮುಗ್ದಿತ್ತು ಅಂತ, ಇಲ್ಲಿಂದನೇ ಸುಳ್ಳು ಶುರುವಾಗುತ್ತೆ. ಅದು ನೀವು ಬೇಕಿದ್ರೆ ರೆಸಲ್ಯೂಷನ್ ಪುಸ್ತಕ ತೆಗೆಸ್ಕೊಂಡು ನೋಡಿ, ಅದರಲ್ಲಿ ಲಾಸ್ಟಿಗೆ ಕೌಂಟಿಂಗ್ ಮಾಡಿದ್ದಾರೆ. ಈಗ ಕೌಂಟಿಂಗು ಈಗ ಒಂದು ಹೆಬ್ಬೆಟ್ಟು ಮತ್ತೆ ಅವರು ಸೈನ್ ಮಾಡಿರುವಂತದ್ದು, ಅಂದ್ರೆ ಮಾರ್ಕ್ ಮಾಡಿರುವಂತ ವಿಚಾರದ ಬಗ್ಗೆ ಹೇಳ್ತಾ ಇದ್ರು. ಅವತ್ತಿನ ಇಂಕು ಇವತ್ತಿನ ಇಂಕು ಚೇಂಜಸ್ ಆಗಿರುವಂತದ್ರ ಬಗ್ಗೆ ಹೇಳ್ತಾ ಇದ್ರು. ಎಲ್ಲಿ ಇವರು ಈಗ ಆರೋಪಕ್ಕಾಗಿ ಆರೋಪ ಮಾಡ್ತಾರೆ ಸರ್. ಇವ್ರ ತಲೆನಲ್ಲಿ ಏನು ಅಂದ್ರೆ, ಇವ್ರ ಸರ್ಕಾರ ಇದೆ, ಇವ್ರ ಕೈಯಲ್ಲಿ ಪೊಲೀಸ್ ಇದೆ, ಪೊಲೀಸರಿಗೆ FIR ಮಾಡಕ್ ಬರಲ್ಲ. ಆದ್ರೆ ಅವ್ರ ಲಿಮಿಟ್ ಅಲ್ಲ ಅದು. ಆದ್ರೂ ಇವ್ರು ಅವ್ರ ಲಿಮಿಟ್ ಮೀರಿ ಅವ್ರ ಹತ್ರ FIR ಮಾಡಿಸ್ತಾರೆ. ಮತ್ತು ಕೋರ್ಟ್ ಆದೇಶ ಇದೆ, ಕೌಂಟಿಂಗ್ ಆದ ಕೂಡಲೇ ಯಾರಿಗೆ ಹೆಚ್ಚು ಓಟ್ ಬಂದಿದೆ ಅವ್ರಿಗೆ ಸರ್ಟಿಫಿಕೇಟ್ ಕೊಡಿ ಅಂತ. ನಂಗೆ ಸರ್ಟಿಫಿಕೇಟೇ ಕೊಡದೇನೆ ಹಂಗೆ ಕಳ್ಸಿದ್ರು. ಇಲ್ಲ ಕೊಡಲ್ಲ ನಾವು ಅಂತ ನಾನು ಅರ್ಜಿ ಹಾಕಿದೆ, ಕಂಟೆಂಪ್ಟ್ ಆಗ್ತದೆ ಅಂತ. ಮಾರನೇ ದಿನ ಲೀಗಲ್ ನೋಟಿಸ್ ಕೊಟ್ಟೆ. ಅಂದ್ರೆ ಕರ್ನಾಟಕದ ಸರ್ಕಾರಿ ನೌಕರರುಗಳನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿ ಈ ಸ್ಟೇಟ್ಮೆಂಟ್ ಮಾಡಿದ್ರೆ ಯಾವ ಅಧಿಕಾರಿಗಳು ಏನ್ ಬೇಕಾದ್ರೆ ಬರ್ತಾರೆ ಸರ್? ಓಕೆ, ಈಗ ಅವರು ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಮಾಡಿದಾರಲ್ಲ, ಅದೊಂದು ತನಿಖೆ ಆಗ್ಬಿಡ್ಲಿ ಅಂತ ಅಂತೀರಾ ನೀವು? ಅತ್ಲಾಗೆ ಅದೇನೋ ಮಾರ್ಕ್ಗಳು ಇಂಕ್ಗಳು ಎಲ್ಲ ಬದಲಾಗಿದೆ ಅಂತ ಸರ್. ಎಲ್ಲವೂ ನಾನು ಒಂದು ತಿಳ್ಕಳಿ, ನಮ್ಮ ಏಜೆಂಟೇ ಕಂಪ್ಲೇಂಟ್ ಕೊಟ್ಟಿರೋದು ಈ ರೀಕೌಂಟಿಂಗ್ ಆಗ್ಬೇಕು, ಇದು ಸರಿ ಇಲ್ಲ. ಇವ್ರು ಹೇಳ್ತಾ ಇದ್ದಾರಲ್ಲ ಇವ್ರ ಏಜೆಂಟ್ ಒಪ್ಕೊಂಡಿದ್ದಾರೆ ಅಂತ. ಒಪ್ಕೊಂಡಿದ್ರೆ ಕಂಪ್ಲೇಂಟ್ ಹಾಕಿ ಕೊಡ್ತಾರೆ. ನಮ್ಮ ಏಜೆಂಟ್ 2 ಅರ್ಜಿಗಳನ್ನ ಕೊಟ್ಟಿದ್ದಾರೆ ರೀಕೌಂಟ್ ಮಾಡಿ ಅಂತ. ನಂಗೆ ಪೋಸ್ಟಲ್ ಬರುತ್ತೆ ಉತ್ತರ, ದಯಮಾಡಿ ಗಮನಿಸಿ ಸರ್. ಇದು ಈಗ ಇವರಿಗೆ ಬೆಳಿಗ್ಗೆ ಸ್ಟ್ರಾಂಗ್ ರೂಮ್ ಒಂದ್ ನಿಮಿಷ ಕೊಡಿ. ಹೇಳಿ ರಾಜೇಗೌಡ್ರೆ, ಈಗ ಮಾತಾಡ್ಬೋದಾ? ಒಂದ್ ನಿಮಿಷ. ಇವರು ಸರಿ 2023ರಲ್ಲಿ ಸಿಂಧು ಅದ್ಭುತ, 2026ರಲ್ಲಿ 26ರಲ್ಲಿ ಹೆಂಗ್ ಸಿಂಧು ಆಗೋದು ಅಂತ ಒಂದು ಬೇಕು. ಮತ್ತೆ ತನಿಖೆ ಆಗ್ಲಿ ಬಿಡಿ, ನಮ್ಗೇನಿಲ್ಲ. ತನಿಖೆ ಆಗಿ ಸತ್ಯ ಹೊರಗೆ ಬಂದ್ರೆ ಆಯ್ತು ಅಷ್ಟೇ. ಅಷ್ಟೇಳಿ ನಾನು ನಿಮ್ಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದ ಸಮರ್ಪಣೆ ಮಾಡಿ ಮುಗಿಸ್ತೇನೆ ಸರ್. ಅದು ನಾನು ಮೊನ್ನೆ ಅಕೌಂಟ್ ಹೌದು ಒಂದೇ ಒಂದು ಅವ್ರ ಮಾತು ಕೇಳಿಸ್ಕೊಂಬಿಡಿ, ಲಾಸ್ಟ್ ಮಾತು ಕೇಳಿಸ್ಕೊಂಬಿಡಿ. ಕೇಳಿಸ್ಕೊಂಡಿಡ್ಲಿ ಅವರು. ನಾನು
ಇವತ್ ಹೇಳಿದ್ದಲ್ಲ. ಹ್ಮ್ ಇವರು ಇನ್ವ್ಯಾಲಿಡ್ ವೋಟ್ಗಳನ್ನ ವ್ಯಾಲಿಡ್ ಮಾಡ್ಕೊಂಡ್ ಗೆದ್ದಿದ್ದಾರೆ ಅಂತ ಹೇಳಿದ್ದು. ಇವ್ರಿಗೆ ಅವತ್ ವ್ಯಾಲಿಡ್ ಆಗಿರ್ಲಿಲ್ಲ, ಇವ್ರು ವ್ಯಾಲಿಡ್ ಮಾಡಿಸ್ಕೊಂಡಿದ್ರು. ಓಕೆ ಈಗ ಮೊನ್ನೆ ವಾಸ್ತವಿಕತೆ ಕೌಂಟ್ ಮಾಡಿದಾಗ ಬಂಡಲ್ ಬಂತು ಅಂತ ಹೇಳಿದ್ರೆ ಬಂಡಲ್ಲೇ ಬರುತ್ತೆ ಸರ್. ಯಾಕಂದ್ರೆ ಇನ್ವ್ಯಾಲಿಡ್ ಬಂಡಲ್ಗಳನ್ನ ಎತ್ತಿ ಇವ್ರದ್ದು ಕವರ್ ಒಳಗಡೆ ಹಾಕಿ ಟಾಪ್ ಅಪ್ ಮಾಡಿದ್ರೆ ಬಂಡಲ್ 25 ಇನ್ವ್ಯಾಲಿಡ್ ಆಗುತ್ತೆ, ಮತ್ತಿನ್ನೇನಾಗುತ್ತೆ. ಓಕೆ ಹಾಗಾಗಿ ಬಿಡಿ ಸರ್. ಬೆಳಿಗ್ಗೆ ಹೇಳ್ತಾರೆ ಸರ್, ಒನ್ ಮಿನಿಟ್ ಬೆಳಿಗ್ಗೆ ಹೇಳ್ತಾರೆ ಇವರು, ಯಾವಾಗ ಬೆಳಿಗ್ಗೆ ಹೇಳ್ತಾರೆ ಇಲ್ಲಿ ಟ್ಯಾಂಪರಿಂಗ್ ಆಗಿದೆ ಸ್ಟ್ರಾಂಗ್ ರೂಮ್ ಅಲ್ಲಿ ಅಂತ. ಮಧ್ಯಾಹ್ನ 2:45 ಇದೇ ರಾಜೇಗೌಡರು ಚಿಕ್ಕಮಗಳೂರಿನ ವಿಜಯೋತ್ಸವ ಮಾಡಿ ನಾನು ತಪ್ಪು ತಿಳ್ಕೊಂಡಿದ್ದೆ, ಹಂಗೆಲ್ಲ ಆಗಿಲ್ಲ ಅಂತ ವಿಜಯೋತ್ಸವ ಮಾಡ್ತಾರೆ. ರಾತ್ರಿ 12 ಗಂಟೆಗೆ ಹೇಳ್ತಾರೆ ಇಲ್ಲ ಇದು ಟ್ಯಾಂಪರಿಂಗ್ ಆಗಿದೆ ಅಂತ. ಇವು ಮೂರರಲ್ಲಿ ಯಾವ್ದು ಅಂತ ಅವರೇ ನೋಡ್ಕೋಬೇಕು. ಹಾಗಾಗಿ ಇದು ನನಗೆ 3 ವರ್ಷ ಅನ್ಯಾಯ ಆಗಿತ್ತು, ಅದಕ್ಕೆ ಈಗ ನ್ಯಾಯ ಸಿಕ್ಕಿದೆ ಇವತ್ ಅಂತ ಮಧ್ಯಾಹ್ನ ಪ್ರಮಾಣ ವಚನ ಸ್ವೀಕಾರ ಇದೆಯಾ? ಹೌದು, ಕರೆದಿದ್ದಾರೆ. ನಾನು ಮಧ್ಯಾಹ್ನ ಪ್ರಮಾಣ. ಆಕ್ಚುಲಿ ಹಿಂಗೆ ಆಗಿತ್ತು ಸರ್, ಗಂಡ್ಸಿಲ್ ಒಂದ್ಸಲಿ 2004ರಲ್ಲಿ ಗಂಡ್ಸಿ ಶಿವರಾಮ್ ಅವರು ಮತ್ತೆ ಶಿವಲಿಂಗೇಗೌಡರು ನಿಂತಾಗ ಪೋಸ್ಟಲ್ ವೋಟ್ಸ್ ಕೊನೆದಾಗಿ ಕೌಂಟ್ ಮಾಡ್ತಾ ಇದ್ರು. ಆಲ್ರೆಡಿ ಶಿವಲಿಂಗೇಗೌಡರು ಗೆದ್ದಿದ್ದಾರೆ ಅಂತ ಹೋಗ್ತಾ ಇದ್ರು, ಮೆರವಣಿಗೆ ಹೋಗ್ತಾ ಇತ್ತು. ಲಾಸ್ಟಿಗೆ ಬಂತು ಪೋಸ್ಟಲ್ ವೋಟ್ಸ್ ಕೌಂಟ್ ಆಡಾದ್ಮೇಲೆ 18 ಓಟು ಅಂತ ಕಾಣಿಸುತ್ತೆ. 18 ಓಟಲ್ಲಿ ಗೆದ್ದಿದ್ದಾರೆ ಶಿವರಾಮ್ ಗೆದ್ರು ಅಂತ ಬಂತು. ಹಂಗೆ ಆಗ್ಬಿಟ್ಟಿದೆ. ಬಟ್ ನಿಮ್ಮಲ್ಲಿ ರೀಕೌಂಟ್ ಆಗಿಲ್ಲ ಅಷ್ಟೇ ಆ ಸಂದರ್ಭದಲ್ಲಿ ಅಂತ. ಥ್ಯಾಂಕ್ ಯು ಜೀವರಾಜ್ ಅವರೇ, ರಾಜೇಗೌಡರೆ, ಇಷ್ಟು ತನಕ ಜಾನ್ ಆಗಿ ಮಾತನಾಡಿದ್ದಕ್ಕೆ. ಇಲ್ಲಿ ಪ್ರಮುಖವಾದಂಥ ಪ್ರಶ್ನೆ ಅಂದರೆ ಚುನಾವಣಾ ಪಾರದರ್ಶಕತೆ, ಪ್ರಜಾಪ್ರಭುತ್ವದ ವಿಶ್ವಾಸ, ರಾಜಕೀಯ ನೈತಿಕತೆ ಪ್ರಶ್ನೆಗಳು ಬರ್ತವೆ. ಯಾವ ಉತ್ತರ ಸಿಗುತ್ತೋ ಗೊತ್ತಿಲ್ಲ. ಈಗ ಚಟಾಪಟಿ ನೀಡ್ತಾ ಇದೆ. ಒಟ್ಟಿನಲ್ಲಿ ಜೀವರಾಜ್ ಅವರು ಇವತ್ತು ಶಾಸಕರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಕಾದ್ ನೋಡೋಣ ಏನೇನಾಗುತ್ತೆ ಅಂತ.